Hello, my dear friends. All of you, my greetings. My name is Amarnath. I am a teacher. I am working in a government model primary school at Chakavelu. Today, I have come in front of you with a new topic. In this class, we are going to learn about daily routine or daily activities of a student. Daily routine or daily activities of a students. ಒಂದು ವಿದ್ಯಾರ್ಥಿಯ ದೈನಂದಿನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಟಾಪಿಕ್ ಅನ್ನು ಇವತ್ತು ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ವಿ ಶಾಲ್ ಮೂವ್. ಡೈಲಿ routine of a student. At first, I wake up around at 6 in the morning. ನಾನು ಬೆಳಗ್ಗೆ 6ಕ್ಕೆ ಎಚ್ಚರಗೊಳ್ಳುತ್ತೇನೆ. I get up at 6:15 from my bed. ನಾನು 6:15 ಎದ್ದೇಳುತ್ತೇನೆ. ನನ್ನ ಬೆಡ್ಡಿಂದ ಎದ್ದೇಳುತ್ತೇನೆ. I wake up, I get up. ಇವೆರಡು ಬೇರೆ ಬೇರೆ. ವೇಕಪ್ ಅಂದರೆ ಎಚ್ಚರಗೊಳ್ಳುವುದು, ಗೆಟಪ್ ಅಂತಂದರೆ ಎದ್ದು ಹೋಗುವುದು. I get up, I wake up. ಇದ್ರ ಡಿಫ್ರೆನ್ಸ್ ತಿಳ್ಕೊಳ್ಳಿ. ನೋಟು, what is the difference between wake up and get up? I brush my teeth, wash my face, hands and legs. After that, ನಾನು ಎದ್ದೇಳಿದ ಮೇಲೆ ಏನು ಮಾಡ್ತೀನಿ? I brush my teeth, wash my face, hands and legs. ನಾನು ಹಲ್ಲು ಉಜ್ತೀನಿ, ಮುಖ ತೊಳಿತೀನಿ, ಕೈಕಾಲು ತೊಳಿತೀನಿ. ನೆಕ್ಸ್ಟ್, I drink coffee. ನೀವೇನು ಕುಡಿತೀರಾ? What you do or what you drink in the morning? So you can write. I drink coffee, I drink tea, I drink milk, I drink juice. ಯಾವುದಾದ್ರೂ ಬರೀರಿ. Anyone? You have to write. After that, I read or I write. ನಾನು ಓದುತ್ತೇನೆ ಅಥವಾ ನಾನು ಬರೆಯುತ್ತೇನೆ. I read, ನಾನು ಓದುತ್ತೇನೆ. I write, ನಾನು ಬರೆಯುತ್ತೇನೆ. ನೀವು ಬರೀರಿ. I read, I write. ಯಾವುದಾದ್ರೂ ಬರೀರಿ. Or help to parents household chores. ಅಥವಾ ನಾನು ಹೆಲ್ಪ್ ಟು ಪೇರೆಂಟ್ಸ್, ನಾನು ಪೇರೆಂಟ್ಸ್ಗೆ ಸಹಾಯ ಮಾಡ್ತೀನಿ. ಆಫ್ ಹೌಸ್ ಹೋಲ್ಡ್ ಚಾರ್ಸ್, ಮನೆ ಕೆಲಸಗಳಲ್ಲಿ ನಾನು ಪೇರೆಂಟ್ಸ್ಗೆ ಸಹಾಯ ಮಾಡ್ತೀನಿ. ಅಥವಾ ಆರ್ ಐ ಗೋ ಫಾರ್ ವಾಕಿಂಗ್, ಆರ್ ಐ ಗೋ ಫಾರ್ ವಾಕ್, ಐ ಗೋ ಫಾರ್ ಎ ವಾಕ್ ಅಂತಲೂ ಹೇಳ್ಬೋದು. ಐ ಗೋ ಫಾರ್ ವಾಕಿಂಗ್ ಆರ್ ಜಾಗಿಂಗ್ ಆರ್ ರನ್ನಿಂಗ್. ಏನಿದೆ ನಿಮಗೆ ಮಾರ್ನಿಂಗ್ ಹ್ಯಾಬಿಟ್? ವಾಟ್ ಈಸ್ ಯುವರ್ ಮಾರ್ನಿಂಗ್ ಹ್ಯಾಬಿಟ್? ಯು ಕ್ಯಾನ್ ರೈಟ್ ಹಿಯರ್. ಐ ಗೋ ಫಾರ್ ವಾಕ್ ಆರ್ ಐ ಗೋ ಫಾರ್ ಜಾಗ್, ಐ ಗೋ ಫಾರ್ ರನ್. ಐ ಪ್ರಾಕ್ಟೀಸ್ ಯೋಗ, ಮೆಡಿಟೇಷನ್, ಐ ಡೂ ಎಕ್ಸರ್ಸೈಸಸ್. ಕೆಲವರು ಇದು ಮಾಡ್ತಾರೆ, ಕೆಲವರು ಇದು ಮಾಡ್ತಾರೆ, ಕೆಲವರು ಇದು ಮಾಡ್ತಾರೆ, ಕೆಲವರು ಇದು ಮಾಡ್ತಾರೆ. ಪ್ರಾಕ್ಟೀಸ್ ಯೋಗ, ಕೆಲವರು ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ ಅಥವಾ ಎಕ್ಸರ್ಸೈಸಸ್ ಮಾಡ್ತಾರೆ. ಸೊ ಇದು ಬರೀರಿ. ನಿಮ್ಗೆ ಯಾವ್ದು ಬೇಕು? ಇಲ್ಲಿ 3 ಸೆಂಟೆನ್ಸ್, ಯುವರ್ ಚಾಯ್ಸ್. ನೀವೇನು ಮಾಡ್ತೀರಾ ಅದನ್ನು ನೀವು ಬರೀರಿ. ರೀಡ್ ಮಾಡಿದರೆ ರೀಡ್, ರೈಟ್ ಮಾಡಿದರೆ ರೈಟ್, ಅಥವಾ ಹೆಲ್ಪ್ ಮಾಡಿದರೆ ಹೆಲ್ಪ್ ಮಾಡುವುದು, ಅಥವಾ ವಾಕಿಂಗ್ ಹೋಗೋಂಗಿದ್ರೆ ವಾಕಿಂಗ್, ಅಥವಾ ಪ್ರಾಕ್ಟೀಸ್ ಮಾಡೋಂಗಿದ್ರೆ ಯೋಗ, ಮೆಡಿಟೇಷನ್, ಎಕ್ಸರ್ಸೈಸಸ್ ಏನಿದೆಯೋ ನಿಮ್ಮ ಡೈಲಿ ರೂಟೀನ್ ಬರೀರಿ. ಟಿಲ್ 7:30 ಆರ್ 8. ನೀವು ಎಷ್ಟು ಗಂಟೆವರೆಗೂ ಮಾಡಿದರೆ ಅಷ್ಟು ಗಂಟೆ ಅಲ್ಲಿ ಟೈಮ್ ನೀವು ಸೇರಿಸಿ. ನೆಕ್ಸ್ಟ್, ಐ ಟೇಕ್ ಎ ಬಾತ್. ನೋಡಿ, ಐ ಟೇಕ್ ಎ ಬಾತ್ ಅಥವಾ ಐ ಹ್ಯಾವ್ ಎ ಬಾತ್. ಐ ಟೇಕ್ ಎ ಬಾತ್ ಅಂತ ಬರೀಬಹುದು, ಐ ಹ್ಯಾವ್ ಎ ಬಾತ್ ಅಂತ ಬರೀಬಹುದು. ಟೇಕ್ ಎ ಬಾತ್, ಹ್ಯಾವ್ ಎ ಬಾತ್. ಆರ್ ಐ ಟೇಕ್ ಶವರ್, ಆರ್ ಐ ಹ್ಯಾವ್ ಶವರ್. ಐ ಟೇಕ್ ಶವರ್, ಐ ಹ್ಯಾವ್ ಶವರ್. ಯಾವ್ದು ಬೇಕಂದ್ರೂ ಬರೀರಿ. ಯಾವ್ದು ಬರೆದ್ರು ಕೂಡ ಒಂದೇ. ನೆಕ್ಸ್ಟ್, ಐ ಗೆಟ್ ಡ್ರೆಸ್ಡ್. ನಾನು ಬಟ್ಟೆ ಹಾಕ್ಕೊಳ್ತೀನಿ. ಅಥವಾ ಇದನ್ನೇ ಐ ಪುಟ್ ಆನ್ ಕ್ಲೋತ್ಸ್. ನಾನು ಬಟ್ಟೆ ಹಾಕ್ಕೊಳ್ತೀನಿ. ಐ ಗೆಟ್ ಡ್ರೆಸ್ಡ್ ಅಂದ್ರು, ಐ ಪುಟ್ ಆನ್ ಕ್ಲಾತ್ಸ್, ಸೇಮ್ ಇನ್ ದ ಮೀನಿಂಗ್. ಐ ಗ್ರೀಟ್ ಆರ್ ಐ ಪ್ರೇ. ಐ ಗ್ರೀಟ್ ಟು ದ ಗಾಡ್ ಆರ್ ಐ ಪ್ರೇ ಟು ದ ಗಾಡ್. ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. ಐ ಹ್ಯಾವ್ ಬ್ರೇಕ್ಫಾಸ್ಟ್. ಇಲ್ಲಿ ಐ ಹ್ಯಾವ್ ಎ ಬ್ರೇಕ್ಫಾಸ್ಟ್ ಅಂತಿದೆ, ಐ ಹ್ಯಾವ್ ಬ್ರೇಕ್ಫಾಸ್ಟ್ ಇದೆ.
ಇಲ್ಲಿ ಐ ಈಟ್ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು, ಐ ಟೇಕ್ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು. ಐ ಈಟ್ ಬ್ರೇಕ್ಫಾಸ್ಟ್, ಐ ಹ್ಯಾವ್ ಬ್ರೇಕ್ಫಾಸ್ಟ್, ಐ ಟೇಕ್ ಬ್ರೇಕ್ಫಾಸ್ಟ್, ಏನು ಬೇಕಂದ್ರೂ ಹೇಳ್ಬೋದು. ವಿತ್ ಮೈ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂತಂದರೆ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಜೊತೆಯಲ್ಲಿ ಹುಟ್ಟಿರುವ ನಿಮ್ಮ ಅಕ್ಕ, ಅಣ್ಣ, ತಂಗಿ, ತಮ್ಮ, ನೀವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ. ನೆಕ್ಸ್ಟ್ ಐ ಚೆಕಪ್ ಮೈ ಸ್ಕೂಲ್ ಬ್ಯಾಗ್. ಐ ಚೆಕಪ್ ಮೈ ಸ್ಕೂಲ್ ಬ್ಯಾಗ್. ಆಫ್ಟರ್ ದಟ್ ನಾನು ಏನು ಮಾಡ್ತೀನಿ, ಶಾಲೆಗೆ ಹೋಗ್ಬೇಕಾಗಿರೋದ್ರಿಂದ ಐ ಚೆಕಪ್ ಮೈ ಸ್ಕೂಲ್ ಬ್ಯಾಗ್. ನನ್ನ ಶಾಲಾ ಬ್ಯಾಗನ್ನು ಒಂದ್ಸಲ ಚೆಕ್ ಮಾಡ್ಕೊತೀನಿ. ನೆಕ್ಸ್ಟ್ ಐ ಲೀವ್ ಫಾರ್ ಸ್ಕೂಲ್ ಅಟ್ 8:30 AM. ಐ ಲೀವ್ ಫಾರ್ ಸ್ಕೂಲ್ ಅಂದರೆ ಶಾಲೆಗಾಗಿ ನಾನು ಮನೆ ಬಿಡ್ತೀನಿ ಅಟ್ 8:30 AM. ನೀವು ಯಾವ ಟೈಮಲ್ಲಿ ನೀವು ಬಿಡ್ತೀರಾ ಆ ಟೈಮ್ ಇಲ್ಲಿ ಮೆನ್ಷನ್ ಮಾಡಿ. ನಾನು 8:30 ಅಂತ ಹೇಳಿದ್ದೀನಿ, ಬಟ್ ನೀವು 9ಗೆ ಬಿಡೋಂಗಿದ್ರೆ 9, 8ಗೆ ಬಿಡೋಂಗಿದ್ರೆ 8, ಯಾವ್ದು ಬೇಕೋ ಅದು ಇಲ್ಲಿ ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್ ಐ ವಾಕ್ ಟು ಬಸ್ ಸ್ಟಾಪ್. ಐ ವಾಕ್ ಟು ಬಸ್ ಸ್ಟಾಪ್. ನೋಡಿ, ವಾಕ್ ಆರ್ ಗೋ. ಐ ವಾಕ್ ಅಥವಾ ಐ ಗೋ. ಐ ವಾಕ್ ಟು ಬಸ್ ಸ್ಟಾಪ್ ಅಂತ ಬರೀರಿ, ಅಥವಾ ಐ ಗೋ ಟು ಬಸ್ ಸ್ಟಾಪ್ ಅಂತ ಬರೀರಿ. ನೆಕ್ಸ್ಟ್ ಐ ವಾಕ್ ಟು ಸ್ಕೂಲ್. ನಾನು ಶಾಲೆಗೆ ನಡೆದು ಹೋಗುತ್ತೇನೆ. ಐ ಟೇಕ್ ಅ ಬಸ್, ಆಟೋ, ವ್ಯಾನ್ ಟು ಸ್ಕೂಲ್. ನೀವು ಬಸ್ಸಲ್ಲಿ, ಆಟೋದಲ್ಲಿ, ವ್ಯಾನಲ್ಲಿ ಹೋದ್ರೆ ಇದು ಬರೀರಿ, ನಡೆದು ಹೋಗೋಂಗಿದ್ರೆ ಇದು ಬರೀರಿ. ನೆಕ್ಸ್ಟ್ ಐ ರೀಚ್. ಈ ರೀಚ್ಗೆ ಅರೈವ್ ಅಂತ ಕೂಡ ಬರೀಬಹುದು. ಐ ರೀಚ್ ಆರ್ ಐ ಅರೈವ್. ಐ ರೀಚ್ ದ ಸ್ಕೂಲ್ ಆರ್ ಅರೈವ್ ದ ಸ್ಕೂಲ್ ಅಟ್ 9 o'clock. ನೀವು ಇಲ್ಲಿ ಎಷ್ಟು o'clock ನಿಮ್ಮ ಶಾಲೆ ಹತ್ರ ಹೋಗ್ತೀರಾ, ಇಲ್ಲಿ ಟೈಮ್ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐ ವಿಶ್ ಆಲ್ ಮೈ ಫ್ರೆಂಡ್ಸ್. ಐ ವಿಶ್ ಆಲ್ ಮೈ ಫ್ರೆಂಡ್ಸ್. ಅಲ್ಲಿ ಹೋದ ತಕ್ಷಣ ನನ್ನ ಎಲ್ಲ ಫ್ರೆಂಡ್ಸ್ಗೆ ನಾನು ವಿಶ್ ಮಾಡ್ತೀನಿ, ಗ್ರೀಟ್ ಮಾಡ್ತೀನಿ. ಆ್ಯಂಡ್ ಟಾಕ್ ಅಥವಾ ಚಾಟ್ ಎರಡೂ ಕೂಡ ಒಂದೇ ಮಾತಾಡುವುದು. ವಿತ್ ದಮ್, ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಮಾತಾಡ್ತೀನಿ. ನೀವು ಟಾಕ್ ಆದರೂ ತಗೊಳ್ಳಿ, ಚಾಟ್ ಆದರೂ ತಗೊಳ್ಳಿ. ನೆಕ್ಸ್ಟ್ ಐ ಡೂ ಕ್ಲೀನಿಂಗ್. ನಾನು ಶಾಲೆ ಹತ್ರ ಕ್ಲೀನ್ ಮಾಡಬೇಕು. ಐ ಡೂ ಕ್ಲೀನಿಂಗ್ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಸ್ನೇಹಿತರ ಜೊತೆ ಶಾಲೆ ಹತ್ರ ಕ್ಲೀನಿಂಗ್ ಮಾಡ್ತೀನಿ. ನೆಕ್ಸ್ಟ್ ಐ ಡ್ರಿಂಕ್. ಶಾಲೆಯಲ್ಲಿ ಹಾಲು ಕೊಡ್ತಾರೆ, ಐ ಡ್ರಿಂಕ್ ಮಿಲ್ಕ್. ಶಾಲೆಯಲ್ಲಿ ಹಾಲು ಕೊಡ್ತಾರೆ, ಅದನ್ನು ನಾನು ಐ ಡ್ರಿಂಕ್ ಮಿಲ್ಕ್ ನಾನು ಕುಡಿತೀನಿ. ಅಥವಾ ಐ ಡ್ರಿಂಕ್, ಇಲ್ಲೇ ಹೇಳಿದ್ದೀನಲ್ಲ, ಆವಾಗಲೇ ಹೇಳಿದ್ನಲ್ಲ, ಈ ಡ್ರಿಂಕ್ ಹತ್ರ ನೀವು ಐ ಟೇಕ್ ತಗೋಬೋದು. ಐ ಟೇಕ್ ಮಿಲ್ಕ್ ಅಥವಾ ಐ ಹ್ಯಾವ್ ಮಿಲ್ಕ್, ಏನು ಬೇಕಂದ್ರೂ ತಗೋಬೋದು. ಐ ಟೇಕ್ ಮಿಲ್ಕ್, ಐ ಡ್ರಿಂಕ್ ಮಿಲ್ಕ್, ಐ ಹ್ಯಾವ್ ಮಿಲ್ಕ್, ಈ ರೀತಿ ಕೂಡ ನೀವು ಹೇಳ್ಬೋದು. ನೆಕ್ಸ್ಟ್ ಐ ಸಿಂಗ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅಂತಮ್. ನಾನು ನಾಡಗೀತೆ ಮತ್ತು ರಾಷ್ಟ್ರಗೀತೆಯನ್ನು ಶಾಲೆ ಹತ್ರ ಹಾಡ್ತೀನಿ. ಅಥವಾ ಆ ಸಿಂಗ್ ಅಥವಾ ರಿಸೈಟ್ ಏನಾದರೂ ತಗೊಳ್ಳಿ. ಸಿಂಗ್ ಆರ್ ರಿಸೈಟ್ ಇವೆರಡು ಕೂಡ ಒಂದೇ. ಐ ರಿಸೈಟ್ ಸ್ಟೇಟ್ ಅಂತಮ್ ಅಂಡ್ ನ್ಯಾಷನಲ್ ಅಂತಮ್, ಆ ರೀತಿ ಹೇಳ್ಬೋದು. ಐ ಸಿಂಗ್ ಸ್ಟೇಟ್ ಅಂಡ್ ನ್ಯಾಷನಲ್ ಅಂತಮ್, ಅದು ಕೂಡ ನೀವು ಹೇಳ್ಬೋದು. ಅಟ್ 10 AM ಇಂದ ಮಾರ್ನಿಂಗ್, 10 ಗಂಟೆಗೆ ಶಾಲೆ ಹತ್ರ ನಾನು ಪ್ರೇಯರು ಹಾಡುತ್ತೇನೆ. ನೆಕ್ಸ್ಟ್ ಐ ಗೋ ಟು ಕ್ಲಾಸ್ ರೂಮ್. ನಾನು ತರಗತಿ ಕೊಠಡಿಗೆ ಹೋಗುತ್ತೇನೆ, ನನ್ನ ತರಗತಿ ಕೊಠಡಿಗೆ ಹೋಗುತ್ತೇನೆ. ಆ್ಯಂಡ್ ಸಿಟ್ ಇನ್ ಮೈ ರೋ. ನನ್ನ ಸ್ನೇಹಿತರ ಜೊತೆ ನನ್ನ ಸಾಲಲ್ಲಿ ನಾನು ಕುಳಿತುಕೊಳ್ತೇನೆ. ನೆಕ್ಸ್ಟ್ ಐ ಗ್ರೀಟ್ ಆರ್ ಐ ವಿಶ್, ಯಾವುದಾದ್ರೂ ಯೂಸ್ ಮಾಡಿ. ಐ ಗ್ರೀಟ್ ಆರ್ ಐ ವಿಶ್ ಟು ಮೈ ಕ್ಲಾಸ್ ಟೀಚರ್ ವೆನ್ ಹಿ ಎಂಟರ್ಸ್ ಇಂಟು ಮೈ ಕ್ಲಾಸ್ ರೂಮ್. ನಮ್ಮ ತರಗತಿ ಶಿಕ್ಷಕರು ನನ್ನ ತರಗತಿ ಕೋಣೆಗೆ ಬಂದಾಗ ನಾನು ವಿಶ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಗ್ರೀಟ್ ಆದರೂ ವಿಶ್ ಆದರೂ ಯಾವುದಾದ್ರೂ ತಗೊಳ್ಳಿ. ನೆಕ್ಸ್ಟ್ ಐ ಶೋ ಮೈ ಹೋಮ್ವರ್ಕ್ ಟು ಮೈ ಕ್ಲಾಸ್ ಟೀಚರ್. ಮೈ ಹೋಮ್ವರ್ಕ್, ನನ್ನ ಬರೆದಿರ್ತಕ್ಕಂಥ ಹೋಮ್ವರ್ಕು ನನ್ನ ಕ್ಲಾಸ್ ಟೀಚರ್ಗೆ ತೋರಿಸ್ತೀನಿ. ಐ ಶೋ ಮೈ ಹೋಮ್ವರ್ಕ್ ಟು ಮೈ ಕ್ಲಾಸ್ ಟೀಚರ್. ನೆಕ್ಸ್ಟ್ ಐ ಲಿಸನ್ ಆರ್ ಐ ಟೇಕ್. ಇಟ್ ಮೀನ್ಸ್ I listen the lessons until 1 o'clock or I take the lessons until 1 o'clock. I listen the lessons until 1 o'clock or I take the lessons until 1 o'clock. ನೀವು ಯುವರ್ ಚಾಯ್ಸ್, ಟೇಕ್ ಆದರೂ ತಗೊಳ್ಳಿ, ಲಿಸನ್ ಆದರೂ ತಗೊಳ್ಳಿ. ಇಲ್ಲಿ ಎರಡರಲ್ಲಿ ಒಂದು ತಗೊಂಡು ಬರೀರಿ. ನೆಕ್ಸ್ಟ್
ಆಫ್ಟರ್ ಎವ್ರಿ 2 periods, ಪ್ರತಿ 2 ಅವಧಿಗಳ ನಂತರ ಐ ಟೇಕ್ ಎ ಸ್ಮಾಲ್ ಬ್ರೇಕ್, ನಾನು ಒಂದು ಸಣ್ಣ ಬ್ರೇಕನ್ನು ತಗೊಳ್ತೀನಿ. ನೆಕ್ಸ್ಟ್ ಐ ಹ್ಯಾವ್ ಈಟ್ ಟೇಕ್, ನೋಡಿ ಯಾವುದಾದ್ರೂ ತಗೊಳ್ಳಿ, ಹ್ಯಾವ್ ಈಟ್ ಟೇಕ್ ಯಾವುದಾದ್ರೂ ಒಂದು ಪದ ತಗೊಳ್ಳಿ. ಲಂಚ್ ಅಟ್ 1 o'clock, ಇಟ್ ಮೀನ್ಸ್ ಐ ಹ್ಯಾವ್ ಎ ಲಂಚ್ ಅಟ್ 1 o'clock, ಅಥವಾ ಈಟ್ ಲಂಚ್ 1 o'clock, ಐ ಟೇಕ್ ಲಂಚ್ ಅಟ್ 1 o'clock, ಯಾವುದಾದ್ರೂ ತಗೊಳ್ಳಿ. ನೆಕ್ಸ್ಟ್ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ಫಾರ್ ಅ ವೈಲ್, ಫಾರ್ ಅ ವೈಲ್ ಸ್ವಲ್ಪ ಹೊತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ. ಫಾರ್ ಅ ವೈಲ್ ಮೀನ್ಸ್ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಐ ಲಿಸನ್ ಆಫ್ಟರ್ನೂನ್ ಲೆಸನ್ಸ್, ಮತ್ತೆ ಮಧ್ಯಾಹ್ನ ಕ್ಲಾಸ್ ಸ್ಟಾರ್ಟ್ ಆದಾಗ ಮತ್ತೆ ನಾನು ಆಫ್ಟರ್ನೂನ್ ಕ್ಲಾಸಸ್ಸನ್ನು ನಾನು ಕೇಳಿಸ್ಕೊತೀನಿ, ಅಥವಾ ಐ ಟೇಕ್ ಅಂತ ಕೂಡ ಐ ಟೇಕ್ ಅಂತ ಕೂಡ ಬರೀಬೋದು. ಐ ಲಿಸನ್ ಅಥವಾ ಐ ಟೇಕ್ ಆಫ್ಟರ್ನೂನ್ ಲೆಸನ್ಸ್ ಅಂಟಿಲ್ 3:50 PM. ನಿಮ್ಮ ಶಾಲಾ ಅವಧಿ ಎಷ್ಟಿದ್ರೆ ಅಷ್ಟು ಇಲ್ಲಿ ಬರೀರಿ. ನೆಕ್ಸ್ಟ್ ಆಫ್ಟರ್ ದಟ್ ಐ ಪ್ಲೇ, ನೋಡಿ ಗೇಮ್ಸ್ ಆಡೋಂಗಿದ್ರೆ ಗೇಮ್ಸ್, ಸ್ಪೋರ್ಟ್ಸ್ ಆಡೋಂಗಿದ್ರೆ ಸ್ಪೋರ್ಟ್ಸ್ ವಿತ್ ಮೈ ಮೇಟ್ಸ್. ಮೇಟ್ಸ್ ಅಂತಂದ್ರೆ ಫ್ರೆಂಡ್, ಮೇಟ್ಸ್ ಮತ್ತೆ ಫ್ರೆಂಡ್ ಎರಡು ಒಂದೇ. ಐ ಪ್ಲೇ ಗೇಮ್ಸ್ ಅಥವಾ ಐ ಪ್ಲೇ ಸ್ಪೋರ್ಟ್ಸ್ ವಿತ್ ಮೈ ಮೇಟ್ಸ್ ಅಥವಾ ಫ್ರೆಂಡ್ಸ್ ಅಂಟಿಲ್ 4:40, ಇಲ್ಲಿ ನಿಮ್ಮ ಸಮಯ ಹಾಕ್ರಿ. ನೆಕ್ಸ್ಟ್ ಐ ಲೀವ್ ಫಾರ್ ಹೋಮ್ ಅಟ್ 4:40 PM, ಅಲ್ಲಿ ಆಟ ಆಡಿದ್ದಾದ ಮೇಲೆ ನಾನು ಮನೆಗೆ ಹೊರಡುತ್ತೇನೆ. ಐ ಲೀವ್ ಫಾರ್ ಹೋಮ್, ಹೋಮ್ ಅಂತಂದರೆ ಮನೆಗೆ ಹೊರಡುತ್ತಾನೆ, ಇಲ್ಲಿ ನಿಮ್ಮ ಟೈಮು ಹಾಕ್ಕೊಳ್ಳಿ. ನೆಕ್ಸ್ಟ್ ಐ ರೀಚ್ ಆರ್ ಅರೈವ್, ಎರಡು ಒಂದೇ, ಯಾವುದಾದ್ರೂ ತಗೊಳ್ಳಿ. ಐ ರೀಚ್ ಹೋಮ್ ಅಟ್ 5 PM ಆರ್ ಐ ಅರೈವ್ ಹೋಮ್ ಅಟ್ 5 PM, ನಾನು 5 ಗಂಟೆಗೆ ಮನೆ ಸೇರುತ್ತೇನೆ. ನೆಕ್ಸ್ಟ್ ಐ ಫ್ರೆಶನ್ ಅಪ್, ಮನೆಗೆ ಹೋಗಿ ವೇರ್ ಐ ಫ್ರೆಶನ್ ಅಪ್ ಅಂಡ್ ಹ್ಯಾವ್ ಸ್ನ್ಯಾಕ್ಸ್. ವೆನ್ ಐ ಅರೈವ್ ಅಟ್ ಮೈ ಹೋಮ್ ಐ ಹ್ಯಾವ್ ಫ್ರೆಶನ್ ಅಪ್ ಅಂಡ್ ಹ್ಯಾವ್ ಸ್ನ್ಯಾಕ್ಸ್. ನೆಕ್ಸ್ಟ್ ಐ ಟೇಕ್ ರೆಸ್ಟ್ ಫಾರ್ ಅ ವೈಲ್, ಮನೆಗೆ ಹೋದ್ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ತಗೊತೀನಿ, ಅಥವಾ ಐ ಟೇಕ್ ಅ ನ್ಯಾಪ್ ಅಂತ, ಎ ನ್ಯಾಪ್ ಅಂತ ಕೂಡ ಐ ಟೇಕ್ ಎ ನ್ಯಾಪ್ ಫಾರ್ ಅ ವೈಲ್ ಅಂತ ಕೂಡ ನೀವು ಬರೀಬೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಐ ಹೆಲ್ಪ್ ಮೈ ಪೇರೆಂಟ್ಸ್ ವಿತ್ ಹೌಸ್ ಹೋಲ್ಡ್ ಚೋರ್ಸ್, ಮತ್ತೆ ರೆಸ್ಟ್ ಮಾಡಿದ್ದಾದ್ಮೇಲೆ ನಾನು ಮತ್ತೆ ನನ್ನ ಪೇರೆಂಟ್ಸ್ಗೆ ನಾನೇನು ಮಾಡ್ತೀನಿ, ಹೌಸ್ ಹೋಲ್ಡ್ ಚೋರ್ಸ್ ಅಲ್ಲಿ ಹೆಲ್ಪ್ ಮಾಡ್ತೀನಿ, ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತೀನಿ. ಆಫ್ಟರ್ ದಟ್ ಐ ಡೂ ಹೋಮ್ವರ್ಕ್ ಅಂಟಿಲ್ 7, ಮತ್ತೆ ನಾನು ಹೋಮ್ವರ್ಕ್ ಮಾಡ್ತೀನಿ. ಹೋಮ್ವರ್ಕ್ ಶಾಲೆಯಲ್ಲಿ ಏನು ಕೊಟ್ಟಿದ್ರು ಹೋಮ್ವರ್ಕ್ ಮಾಡ್ತೀನಿ 7 ಗಂಟೆವರೆಗೂ. ಬಟ್ ಇಲ್ಲಿ ಯು ರೈಟ್ ಯುವರ್ ಓನ್ ಟೈಮ್, ನಿಮ್ಮ ಸ್ವಂತ ಸಮಯವನ್ನು ಇಲ್ಲಿ ನೀವು ಬರೀರಿ. ನೆಕ್ಸ್ಟ್ ಐ ಈಟ್ ಡಿನ್ನರ್, ನೋಡಿ ಐ ಈಟ್ ಡಿನ್ನರ್, ಐ ಟೇಕ್ ಡಿನ್ನರ್, ಐ ಹ್ಯಾವ್ ಡಿನ್ನರ್, ಏನಾದರೂ ಬಳಸಿ. ಐ ಈಟ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ ಮೆಂಬರ್ಸ್, ಮತ್ತೆ ರಾತ್ರಿ ನಾನು ಮತ್ತು ನನ್ನ ಕುಟುಂಬ ಸದಸ್ಯರು ನಾವೆಲ್ಲರೂ ಕೂಡ ಡಿನ್ನರ್ ಮಾಡ್ತೀವಿ. ನೀನು ಯು ಕ್ಯಾನ್ ರೈಟ್ ಯುವರ್ ಟೈಮ್ at 8 to 9 you can write. Next I go for a small walk for 10 minutes. After my dinner I go for a small walk, ಒಂದು 10 minutes ವಾಕ್ ಮಾಡ್ತೀನಿ. I watch TV for half an hour, ಮತ್ತೆ after that I watch TV for half an hour, ಒಂದು ಅರ್ಧ ಗಂಟೆ ನಾನು ಟೆಲಿವಿಷನ್ ವಾಚ್ ಮಾಡ್ತೀನಿ. After that I read lessons or story books, ಮತ್ತೆ ನಾನು ರಾತ್ರಿ ಆಫ್ಟರ್ ವಾಚಿಂಗ್ TV, ಸೊ ಐ ರೀಡ್, ನಾನು ಓದುತ್ತೇನೆ ಈದರ್ ಲೆಸನ್ಸ್ ಆರ್ ಸ್ಟೋರಿ ಬುಕ್ಸ್ ಅಂಟಿಲ್ 9:30, ಇಲ್ಲಿ ಕೂಡ ನಿಮ್ಮ ಟೈಮ್ ಬರೀರಿ. ನೆಕ್ಸ್ಟ್ ಐ ಗೋ ಟು ಬೆಡ್, ನಾನು ಮಲ್ಕೊಳ್ಳೋಕ್ಕೆ ಹೋಗ್ತೀನಿ. ಅಂಡ್ ಮೇಕ್ ಮೈ ಬೆಡ್, ಮತ್ತೆ ನನ್ನ ಬೆಡ್ಡನ್ನು ರೆಡಿ ಮಾಡ್ಕೊಳ್ತೀನಿ. ಆಫ್ಟರ್ ದಟ್ ಐ ಗೋ ಟು ಸ್ಲೀಪ್, ನಾನು ನಿದ್ದೆ ಹೋಗ್ತೀನಿ ಅಟ್ 10 o'clock, ರಾತ್ರಿ 10 ಗಂಟೆಗೆ, ಇಲ್ಲಿ ಕೂಡ ಮೆನ್ಷನ್ ಯುವರ್ ಟೈಮ್. ನೆಕ್ಸ್ಟ್ ಐ ಹ್ಯಾವ್ ಸೌಂಡ್ ಸ್ಲೀಪ್ ಅಂಟಿಲ್ ನೆಕ್ಸ್ಟ್ ಮಾರ್ನಿಂಗ್, ಮತ್ತು ನಾನು ಗಾಢವಾಗಿ ನಿದ್ರೆ
ಮತ್ತು ಮುಂದಿನ ಮುಂಜಾನೆವರೆಗೂ ಗಾಢವಾದ ನಿದ್ರೆಯನ್ನು ಹೋಗ್ತೀನಿ. My dear friends, this is all about a student's daily routine or daily activities of a student. Hope you enjoyed learning with new things today. Now I have come an end, and with the new topic we will meet again. Before calling it a day, let's have some practice. Thank you one and all. For your better support, please subscribe my channel and like and share. Thank you.